ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹಸಿ ಅಲಸಂದೆ ಕಾಳಿನ ಪಲ್ಯ ಮಾಡುತ್ತೇನೆ. ಬಹಳ ರುಚಿಯಾಗಿರುತ್ತದೆ. ಇದು ರೊಟ್ಟಿ ಚಪಾತಿಗೂ ಸೂಪರ್ ಆಗಿರುತ್ತದೆ. ಇದನ್ನು ಮಾಡಲು ನಾನು ಇಲ್ಲಿ ಹಸಿ ಅಲಸಂದೆ ಕಾಳನ್ನು ಬಿಡಿಸಿಟ್ಟುಕೊಂಡಿದ್ದೇನೆ. ನಂತರ ಕುಕ್ಕರಿಗೆ ಕಾಳನ್ನು ಹಾಕಿ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಒಂದು ಸೀಟಿ ಹೊಡಿಸಿಕೊಳ್ಳಬೇಕು. ಈಗ ಒಂದು ಸೀಟಿಯಾಗಿದೆ. ಕಾಳು ಈ ರೀತಿ ಬೆಂದರೆ ಸಾಕು. ಹಸಿ ಕಾಳಾಗಿರೋದ್ರಿಂದ ಬೇಗನೆ ಬೇಯುವುದು. ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಹೊಂಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಕರಿಬೇವನ್ನು ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಗುಲಾಬಿ ಬಣ್ಣ ಬರುವವರೆಗೆ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿ ಆದರೆ ಸಾಕು. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಮಸಾಲೆ ಖಾರ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಈ ರೀತಿ ಬಾಡಿಸಿಕೊಂಡು ಅಥವಾ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿದ ಟೊಮೆಟೊವನ್ನು ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೆ ಇದನ್ನು ಬೇಯಿಸಿಕೊಳ್ಳಬೇಕು. ಮೇಲೆ ಮುಚ್ಚಳ ಮುಚ್ಚಿ ಟೊಮೆಟೊ ಮೆತ್ತಗಾಗುವವರೆಗೆ ಇದನ್ನು ಬೇಯಿಸಿಕೊಳ್ಳಬೇಕು. ಈಗ ಟೊಮೆಟೊ ಈ ರೀತಿಯಾಗಿ ಟೊಮೆಟೊ ಮೆತ್ತಗಾಗುವವರೆಗೆ ಬೇಯಿಸಿಕೊಂಡು ಇದಕ್ಕೆ ಬೇಯಿಸಿದ ಹಸಿ ಅಲಸಂದೆ ಕಾಳನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸಿದ ಕಾಳಿನ ನೀರನ್ನು ಹಾಕಿ ನಂತರ ಮೇಲೆ ಮುಚ್ಚಳ ಮುಚ್ಚಿ 4ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಈಗ ಹಸಿ ಅಲಸಂದೆ ಕಾಳಿನ ಪಲ್ಯ ರೆಡಿಯಾಗಿದೆ. ಮೇಲೆ ಕೊತ್ತಂಬರಿಯನ್ನು ಹಾಕಿ ನಂತರ ಇದನ್ನು ಮಿಕ್ಸ್ ಮಾಡಿ ನಂತರ ಗುರೆಳ್ಳು ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಹಸಿ ಅಲಸಂದೆ ಕಾಳಿನ ಪಲ್ಯ ರೆಡಿಯಾಯಿತು. ರೊಟ್ಟಿ ಚಪಾತಿಗೂ ಬಹಳ ರುಚಿಯಾಗಿರುತ್ತದೆ.